ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಇವತ್ತು ನಾವು ಕಲಿತುಕೊಳ್ಳುವಂಥ ವಿಷಯ ನಮ್ಮ ಬಾಯಿಯನ್ನು ನಾವು ಕಾಪಾಡಿಕೊಳ್ಳುವಂಥದ್ದು. ಯಾಕೆಂದರೆ ನಮ್ಮ ಬಾಯಿಯಿಂದ ಹೊರಡುವಂಥ ಮಾತುಗಳು ಅದು ಅನೇಕರನ್ನು ನೋವು ಪಡಿಸುವಂಥದ್ದಾಗಿದೆ ಮತ್ತು ಅನೇಕರನ್ನು ದುಃಖಪಡಿಸುವಂಥದ್ದಾಗಿದೆ, ಅನೇಕರ ಜೀವಿತವನ್ನು ಹಾಳು ಮಾಡುವಂಥದ್ದಾಗಿದೆ. ಆದ್ದರಿಂದ ದೇವರ ಮಕ್ಕಳಾದ ನಾವು ನಮ್ಮ ಬಾಯಿ ಮಾತನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಎಂಬುದಾಗಿ. ಯಾಕೆ ಅಂದರೆ ಇವತ್ತು ನಾಲಿಗೆಯ ಹಿಂದೆ ಅದು ವಿಷವಿದೆ, ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ ಎಂಬುದಾಗಿ ಭಕ್ತನು ಹೇಳ್ತಿದ್ದಾನೆ. ಆದ್ದರಿಂದ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಜಾಗೃತಕರಾಗಿರಬೇಕು. ಯಾಕೆಂದರೆ ಯಾಕೋಬನು ಹೇಳ್ತಿದ್ದಾನೆ, ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹೊತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ